ಇನ್ನು ಅವರು ಸುಪ್ರೀಂ ಕೋರ್ಟಿಗೆ ಹೋದಾಗ ಈ ವಿಚಾರವನ್ನು ನೋಡೋಣ ಏನಾಗುತ್ತೆ, ಅಲ್ಲಿ ಯಾವ ರೀತಿಯಾಗಿ ಅವರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ, ಆಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನು ಈ ವಿಚಾರದಲ್ಲೂ ಕೂಡ ರಾಜಕೀಯ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ನಾಯಕರುಗಳೆಲ್ಲ ರಿಲೀಫ್ ನೋಡಿ, ನ್ಯಾಯ ಸಿಕ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ನ್ಯಾಯ ಲೋಕಾಯುಕ್ತ ತನಿಖೆ ಏನಿದೆ ಅದರಲ್ಲಿ ಆಗಬೇಕು, ಇಡಿ ತನಿಖೆ ಏನಿದೆ ಅದರಲ್ಲಿ ಕ್ಲಿಯರ್ ಆಗಬೇಕು. ಸುಪ್ರೀಂ ಕೋರ್ಟಿಗೆ ಹೋದ ನಂತರ ಏನಾಗುತ್ತೆ, ಅರ್ಜೆಂಟಲ್ಲಿ ಹೇಳಿಕೆಗಳನ್ನು ಕೊಡೋದ್ರಲ್ಲೇ ಇದ್ದಾರೆ. ಆ ಅರ್ಜೆಂಟಲ್ಲೂ ಕೂಡ ಮೈಕ್ರೋ ಫೈನಾನ್ಸದ್ದು ಸುಗ್ರೀವಾದಿ ಅಂತಂದರೆ ಅದನ್ನು ವಾಪಸ್ ಕಳಿಸ್ಕೊಳ್ಳೋಂಗಾಯ್ತು. ಬಹಳ ಅರ್ಜೆಂಟಲ್ಲೇ ಇರ್ತಾರೆ. ಮೊದಲ ಹಂತದ ಹೋರಾಟದಲ್ಲಿ ಸಿ ಎಂ ಸೇಫ್ ಆಗಿದ್ದಾರೆ. ಈಗ ಅದು ಸಿ ಬಿ ಐಗೆ ಕೊಡುವಂಥ ಪ್ರಕರಣ ಮಾತ್ರ, ಸಿ ಬಿ ಐ ಕೊಡುವಂಥ ಮಾತ್ರ. ಇದನ್ನು ಮೂಡಾ ಕೇಸಲ್ಲಿ ಏನೋ ಆಗ್ಬಿಡ್ತು ಅಲ್ಲ, ಇದನ್ನು ಸಿ ಬಿ ಐ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಡಿಸೈಡ್ ಮಾಡೋದ್ರಲ್ಲಿ ಮಾತ್ರ ಈಗ ಅವರಿಗೆ ಸೇಫ್ ಅಷ್ಟೇ. ಶುಕ್ರವಾರದ ಸಂಕಷ್ಟದಿಂದ ಈಗ ಸಿದ್ದರಾಮಯ್ಯನವರು ಪಾರಾಗಿದ್ದಾರೆ. ಏನಿತ್ತು ಅಂತಂದರೆ ಸಿ ಬಿ ಐ ಕೊಟ್ಬಿಟ್ರೆ ಹೆಂಗೆ, ಈ ರೀತಿಯಾದಂಥ ಚರ್ಚೆಗಳು ಭಾಳ ಬರ್ತಾ ಇತ್ತು, ಏನಾಗ್ಬಿಡುತ್ತಪ್ಪ ಅಂತ ಹೇಳಿ. ಸೊ ಹೈಕೋರ್ಟ್ ಆದೇಶಕ್ಕೆ ಈಗ ಸಿದ್ದರಾಮಯ್ಯನವರು ಸಂತಸ ವ್ಯಕ್ತಪಡಿಸಿದರೆ ಸಹಜವಾಗಿಯೇ ಈಗಾಗಲೇ 2 ತನಿಖೆಗಳು ನಡೀತಾ ಇದೆ, ಈಗ 3ನೇ ತನಿಖೆಯನ್ನು ಎದುರಿಸಬೇಕಲ್ಲಪ್ಪ ಅನ್ನುವಂಥ ಯಾರಿಗಾದರೂ ಇದ್ದೇ ಇರುತ್ತೆ. ಅದು ಆ ನಿಟ್ಟಲ್ಲಿ ಈಗ ಅವ್ರಿಗೊಂದಿಷ್ಟು ಸಂತಸ ಆಗಿದೆ, ಸಂತಸ ಪಡ್ಕೊಳ್ಬಹುದು. ಸುಪ್ರೀಂ ಕೋರ್ಟಿಗೆ ಹೋದಾಗ ಏನಾಗುತ್ತೆ, ಅಲ್ಲೂ ರಿಲೀಫ್ ಸಿಗುತ್ತಾ ಸಿಗಲ್ವಾ ಗೊತ್ತಿಲ್ಲ. ಸತ್ಯಮೇವ ಜಯತೆ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಯಾವುದು ಸತ್ಯ ಅನ್ನುವಂಥದ್ದು, ಸಿದ್ದರಾಮಯ್ಯನವರು ಅವರ ಪತ್ನಿ 3 ಎಕರೆ 16 ಗುಂಟೆ ಜಾಗಕ್ಕೆ ಬದಲಿಯಾಗಿ 14 ಸೈಟ್ಗಳನ್ನು ಪಡೆದಿರುವಂಥ ವಿಚಾರವನ್ನು ಹೊರತುಪಡಿಸಿ ಇನ್ನುಳಿದಂಥ ಭ್ರಷ್ಟಾಚಾರಗಳ ವಿಚಾರವನ್ನು ಕೂಡ ಹಾಗೆ ಕಾಂಗ್ರೆಸ್ನವರು ಅದನ್ನು ಬೆಂಬಲ ಕೊಡ್ತೀರಾ? ಸಿ ಬಿ ಐಗೆ ಆರಂಭದಿಂದಲೂ ಕೂಡ ಮುಖ್ಯಮಂತ್ರಿಗಳು ವಿರೋಧಿಸಿದರು. ಯಾಕೆ ಕೊಡಬೇಕು, ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆಯಲ್ಲ ಅಂತ ಹೇಳಿ. ಸರ್, ನಿಮ್ಮೊಬ್ಬರನ್ನು ಮಾತ್ರ ನೋಡ್ಕೊಳ್ಬೇಡಿ, ಇದರಲ್ಲಿ ಇನ್ನುಳಿದಂಥ ಭ್ರಷ್ಟಾಚಾರಿಗಳನ್ನು ಕೂಡ ನೀವು ನೋಡಬೇಕು. ಲೋಕಾಯುಕ್ತ ತನಿಖೆಯ ವಿಚಾರಣೆಯನ್ನು ಮುಖ್ಯಮಂತ್ರಿಗಳು ಎದುರಿಸಿದ್ದಾರೆ. ಈಗ ಲೋಕಾಯುಕ್ತದ ಇಡಿದು ಕೂಡ ಎದುರಿಸ್ತಾ ಇದ್ದಾರೆ. ಒಂದೊಂದಾಗಿ ಆಚೆಗಳು ಬರ್ತಾ ಇದೆ. ಮೂಡಾ ಕೇಸ್ನಲ್ಲಿ ಮುಂದೆ ಬಚಾವ್ ಆಗ್ತಾರಾ ಹೇಳೋಕ್ಕಾಗಲ್ಲ ಈಗ ಸದ್ಯದ ಮಟ್ಟಿಗೆ. ಬಟ್ ಅವ್ರ ಪಾತ್ರ ಏನು ಅನ್ನುವಂಥದ್ದು ಕೂಡ ಸಾಬೀತಾಗಬೇಕಾಗತ್ತೆ ಅಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟು. ಅವರ ಪಾತ್ರ ಏನು ಅಂತ ಹೇಳಿ ಅದರ ಡೀಟೇಲ್ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇಫ್, ಹೈಕೋರ್ಟ್ ತೀರ್ಪಿಗೆ ಸಿಎಂ ಖುಷ್, ಕೋರ್ಟ್ ಆದೇಶಕ್ಕೆ ಕೈ ಬಹುಪರಾಕ್. ಮೂಡಾ ಕೇಸ್ನಲ್ಲಿ ಮೊದಲ ಹಂತದ ಕಾನೂನು ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ. ಆ ಮೂಲಕ ಸಿಬಿಐ ಸಂಕಷ್ಟದಿಂದ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಸಿಬಿಐ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಆರಂಭದಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ರು. ಸಿಬಿಐ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂಥೇಳಿ ಕಾಂಗ್ರೆಸ್ಸಿಗರು ಆಪಾದಿಸ್ತಾ ಇದ್ರು. ಸದ್ಯ ಹೈಕೋರ್ಟ್ನಿಂದ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಕ್ಕಿದ್ದು, ಕೋರ್ಟ್ ಆದೇಶದಿಂದ ಸಿಎಂ ಸಿದ್ದರಾಮಯ್ಯನವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮೂಡಾ ಪ್ರಕರಣದಲ್ಲಿ ನಾನೇನು ತಪ್ಪು ಮಾಡಿಲ್ಲ. ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ, ಸ್ವತಂತ್ರವಾಗಿ ತನಿಖೆ ಮಾಡುತ್ತೆ. ಲೋಕಾಯುಕ್ತ ತನಿಖೆ ಆಗಲಿ, ಇದು ಸಿದ್ದರಾಮಯ್ಯನವರದಿಂದ ಆರಂಭದಿಂದಲೂ ಕೂಡ ಮಾತನಾಡಿಕೊಂಡು ಬಂದಿರತಕ್ಕಂಥ ಹೇಳಿಕೆ. ಪ್ರಮುಖವಾಗಿ ಸಿಬಿಐ ತನಿಖೆ ನಡೆಸಿದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಸಿಬಿಐ ತನಿಖೆಯಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ನಂಬಿಕೆ ಇಲ್ಲ ಅಂತ ಕೂಡ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಇವತ್ತು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ ಅದು ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದಾಗಿದೆ. ಸದ್ಯಕ್ಕೆ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ನಡೆಸೋದಕ್ಕೆ ಈ ತೀರ್ಪು ಒಂದು ರೀತಿಯಲ್ಲಿ ಮೆಟ್ಟಿಲಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ತೀರ್ಪನ್ನು ಸ್ವಾಗತ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಸೋಮವಾರ ಬರುವಂಥ ತೀರ್ಪೇನಿದೆ ಅಂದರೆ ಇಡಿ ಸಮನ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಪತ್ನಿ ಪಾರ್ವತಿ ಅವರಿಗೆ ಮತ್ತು ಆಪ್ತ ಬೈರತಿ ಸುರೇಶ್ ಅವರಿಗೆ, ಇದರಲ್ಲೂ ಕೂಡ ಒಂದರಲ್ಲಿ ರಿಲೀಫ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಸಿದ್ದರಾಮಯ್ಯನವರು ಡಬಲ್ ಟೆನ್ಷನಿಂದ ಹೊರಗಡೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟವನ್ನು ಮಾಡೋದಕ್ಕೆ ಮತ್ತಷ್ಟು ಒಂದು ರೀತಿಯಲ್ಲಿ ಹುಮ್ಮಸ್ಸು ಅವ್ರಿಗೆ ಬರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಆಪ್ತರ ಜೊತೆಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ, ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂತ. ಈ ವಿಶ್ವಾಸವನ್ನು ಎಷ್ಟರ ಮಟ್ಟಿಗೆ ನ್ಯಾಯಾಲಯ ಎತ್ತಿ ಹಿಡಿಯುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ಹೈಕೋರ್ಟ್ ತೀರ್ಪಿಗೆ ಕಾಂಗ್ರೆಸ್ ನಾಯಕರು ಸಂತಸ ವ್ಯಕ್ತಪಡಿಸಿದ್ದು ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ. ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ, ಲೋಕಾಯುಕ್ತ ತನಿಖೆಯಲ್ಲಿ ಲೋಪ ಕಂಡು ಬಂದಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ರಾಜಕೀಯ ಪ್ರೇರಿತ ಅಂತ ಹೇಳಿದರು. ನಾವು ಯಾವುದೇ ವಿಷಯವನ್ನು ರಾಜಕೀಕರಣಗೊಳಿಸಿ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದು, ಯಾಕೆಂದರೆ ಇದರಲ್ಲಿ CBI ಕೊಡ್ತಕ್ಕಂಥ ಅಂಶ ಏನು ಇರಲಿಕ್ಕಿಲ್ಲ ಅನ್ನೋದು ಒಂದು. ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದರ ಮೇಲೆ ಕೂಡ ಒಂದಿಷ್ಟು ಫೇತ್ ಇರಬೇಕು ಅನ್ನೋದು. ಇನ್ಸ್ಟಿಟ್ಯೂಷನನ್ನು ಮಾಡಿದ ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನು ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ. ಈ ಪ್ರಕರಣ
CBIಗೆ ಹಸ್ತಾಂತರ ಮಾಡುವಂಥ ಅಂಶಗಳು, ಕಾನೂನಾತ್ಮಕ ಅಂಶಗಳು ಇರುವಂಥ ಪ್ರಕರಣವ ಈಗಾಗಲೇ ಲೋಕಾಯುಕ್ತ ಅವರು ನಡೆಸಿದಂಥ ತನಿಖೆ ವಿಚಾರ. ಮೂರರಲ್ಲೂ ಕೂಡ ಎಲ್ಲ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನು ನೀಡಿದೆ. CBIಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ. ಈ ರಾಜ್ಯದ ಆಡಳಿತವನ್ನು ಬುಡಮೇಲು ಮಾಡಲಿಕ್ಕೆ ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಅದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಲ್ಲೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೇವೆ. ಅದು ಈಗ ಸತ್ಯ ಅಂತೇಳಿ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯನೇ ತೀರ್ಪನ್ನು ಕೊಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ಜಯ ಆಗಿದೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಬಿಜೆಪಿ, ಸಿಎಂ ನಿರಪರಾಧಿ ಎಂದು ಕೋರ್ಟ್ ಹೇಳಿಲ್ಲ. ನಮ್ಮ ಹೋರಾಟಕ್ಕೆ ಹಿನ್ನಡೆ ಆಗಿಲ್ಲ ಎಂದ ಕೇಸರಿ ಪಡೆ. ಸಿಎಂ ಪರ ಆದೇಶ ಬಂದಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಫುಲ್ ಖುಷ್ ಆಗಿದ್ರೆ ಕೇಸರಿ ಪಡೆ ಕಿಡಿಕಾರಿದೆ. ಮೂಡಾ ಕೇಸ್ ತನಿಖೆ CBIಗೆ ಕೊಡುವುದು ಬೇಡ ಅಂಥೇಳಿ ಹೈಕೋರ್ಟ್ ಹೇಳಿದೆಯೇ ಹೊರತು ಸಿದ್ದರಾಮಯ್ಯ ನಿರಪರಾಧಿ ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಹೋರಾಟಕ್ಕೆ ಹಿನ್ನಡೆ ಆಗಿಲ್ಲ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಮೂಡಾ ಅಕ್ರಮವನ್ನು ಖಂಡಿಸಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಬೃಹತ್ ಪಾದಯಾತ್ರೆಯನ್ನು ನಡೆಸಿತ್ತು. ಆದರೆ ಸದ್ಯ ಸಿಎಂ ಪರ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸಿದೆ. ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ CBI ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವ್ರು ಹಾಕಿದ್ರು. ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ CBI ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ, CBI ತನಿಖೆ ಕೊಡೋದಿಲ್ಲ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರದ್ದು ಕೂಡ 14 ಸೈಟ್ ಹಗರಣ ಏನಿತ್ತು ಮತ್ತು BJP ಏನು ಆಪಾದನೆಯನ್ನ ಮಾಡಿತ್ತು, CBI ತನಿಖೆ ಕೊಡಬೇಕು ಅಂತ ಒಬ್ಬ ಆಕ್ಟಿವಿಸ್ಟ್ ಹೋರಾಟ ಮಾಡ್ತಾ ಇದ್ರು. ಇವತ್ತು ಅದಕ್ಕೆ ಅರ್ಜಿಯನ್ನು ಡಿಸ್ಮಿಸ್ ಮಾಡಿದ್ದಾರೆ. ನಾವು ಹೋರಾಟ ಮಾಡ್ತಾ ಇದ್ರಿ CBI ತನಿಖೆ ಕೊಡಬೇಕು, ಆಗಲೇ ನಿಷ್ಪಕ್ಷವಾದಂಥ ತನಿಖೆ ಬರೋದು ಅಂತ. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತೈತೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ಸಿದ್ದು ಬೆಂಬಲಿಗರಿಂದ ಸಂಭ್ರಮಾಚರಣೆ. ಮೈಸೂರಿನಲ್ಲಿ ಸಿಹಿ ಹಂಚಿ ಭರ್ಜರಿ ಡ್ಯಾನ್ಸ್. ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದ್ರು. ಮೈಸೂರಿನ ರಾಮಸ್ವಾಮಿ ವೃತ್ತದ ಬಳಿ ಸಿಹಿಯನ್ನ ಹಂಚಿ ಡೊಳ್ಳನ ಬಾರಿಸಿ ಡ್ಯಾನ್ಸ್ ಮಾಡಿದ್ರು. ಸತ್ಯಕ್ಕೆ ಸಂದ ಜಯ ಅಂತೇಳಿ ಘೋಷಣೆ ಕೂಗಿದ್ರು. ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿ ಸಚಿವ ಬೈರತಿ ಸುರೇಶ್ ಇಡಿ ಸಮನ್ಸ್ ವಿಚಾರವಾಗಿ ಸೋಮವಾರ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ಒಟ್ನಲ್ಲಿ ಶುಕ್ರವಾರದ ಸಂಕಷ್ಟ ಮುಗಿತು, ಇನ್ನು ಸೋಮವಾರದ ಸಂಕಷ್ಟದಿಂದಲೂ ಪಾರಾಗ್ತಾರಾ ಸಿಎಂ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.